ಹೇಳೆ. ಸಕ್ಕುವಿನ ಶಿಕ್ಷೆಯನ್ನು ನೀವೇಕೆ ಅನುಭವಿಸುತ್ತಿದ್ದೀರಾ ಸ್ವಾಮಿ? ಈ ಹೋರಾಟ ಸಕ್ಕುವಿನದು ಮಾತ್ರವಲ್ಲ, ನನ್ನದು ಕೂಡ ದೇವಿ. ಸಕ್ಕು ಕಷ್ಟ ಸುಖಗಳಲ್ಲಿ ನಾನು ಕೂಡ ಭಾಗಿಯಾಗಬೇಕು. ಸಕ್ಕು ಕೆಂಡದ ಮೇಲೆ ನಡೆದಾಗ ಅವಳನ್ನು ಕಾಪಾಡಿ ನೀವು ಕೈ ಸುಟ್ಟುಕೊಂಡಿರಿ. ಹಾಗೆ ಈಗ ಕೂಡ ನೀವು ಬೆತ್ತದ ಏಟನ್ನು ತಿಂದಿದ್ದೀರಾ. ಇದೆಲ್ಲ ನನ್ನಿಂದ ನೋಡಲಾಗುತ್ತಿಲ್ಲ. ನಾನು ನಿಮ್ಮ ಅರ್ಧಾಂಗಿ ಸ್ವಾಮಿ. ಸಂತೋಷದ ಜೊತೆಗೆ ನಿಮ್ಮ ದುಃಖವನ್ನು ಕೂಡ ನಾನು ಹಂಚಿಕೊಳ್ಳುತ್ತೇನೆ ಸ್ವಾಮಿ. ನಿನ್ನ ಮೃದುವಾದ ಕೈಗಳಿಗೆ ಗಾಯವಾದರೆ ನಾನು ಸಹಿಸಲಾರೆ. ನಾನು ಏಟನ್ನು ತಿನ್ನುವುದಿಲ್ಲ, ಸಕ್ಕು ಕೂಡ ತಿನ್ನುವುದಿಲ್ಲ. ಅಂದರೆ ಅದು ಹೇಗೆ ಸಾಧ್ಯ? ಮನೋರಮಾ ಅವಳನ್ನು ಹೊಡೆಯುತ್ತಲೇ ಇದ್ದಾಳಲ್ಲ. ಆತುರ ಪಡಬೇಡ. ನಿಂದೇನ್ ಎಮ್ಮೆ ಚರ್ಮನ ಏನೋ? ಎಷ್ಟು ಹೊಡೆದ್ರು ಕಿರ್ಚ್ತಾನೆ ಇಲ್ಲ. ಯಾಕೆ ನಿನ್ಗೆ ಏಟುಗಳು ಸಾಕಾಗಲ್ಲ? ಸಾಕಾಗಲ್ವೇ? ಅಯ್ಯೋ ಅಯ್ಯೋ ಅಯ್ಯೋ. ಅಯ್ಯೋ ಅಯ್ಯೋ ದೇವ್ರೆ, ಏನಾಗ್ತಿದೆ? ಅಯ್ಯೋ 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 ಅಮ್ಮ, ಅಯ್ಯೋ ಅಯ್ಯೋ, ಆ ಮಾಟ ಮಂತ್ರ ಜೋಡಿ ಮತ್ತೆ ಬಂದಿದ್ದಾರೆ. ಬಾಬಾ ಅವ್ರೆ, ನನ್ ಮನ್ಸಲ್ಲಿ ಒಂದ್ ಅನುಮಾನ ಇದೆ. ಅದೇನ್ ನಡೀತು ಅಂದ್ರೆ, ನನ್ಗೆಲ್ಲ ಕಾಣಿಸ್ತಾ ಇದೆ. ಇಲ್ಲಿಂದಾನೇ ನಾನು ಎಲ್ಲಾನು ಕೂಡ ನೋಡ್ತೀನಿ. ನಾನು ತ್ರಿಕಾಲ ಜ್ಞಾನಿ, ನನ್ಗೆಲ್ಲ ಗೊತ್ತಾಗುತ್ತೆ. ನೀವು ನನ್ಗೆ ಯಾವ್ದ್ರ ಬಗ್ಗೆನೂ ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಮ ಮಗಳ ಮದ್ವೆಗೆ ಅಡ್ಡಿ ಆಗಿದೆ, ಹೌದಲ್ವಾ? ಹೌದು ಹೌದು ನಾಗೋಜಿ ಬಾಬಾ, ನೀವು ಸರಿಯಾಗೆ ಹೇಳಿದ್ರಿ. ಆ ಮನೋರಮಾ ಇದ್ದಾಳಲ್ವಾ, ಅವಳು ನಮ್ಗೆ ನಂಬಿಕೆ ದ್ರೋಹ ಮಾಡಿದ್ಲು. ಅವಳ ಮಗ ದಿಗುಗೆ ನನ್ ಮಗಳು ಮಾಣಿಕ್ಯನ ಮದ್ವೆ ಮಾಡ್ಕೊಡ್ತೀನಿ ಅಂತ ಅವಳು ನನ್ಗೆ ಮಾತ್ ಕೊಟ್ಟಿದ್ಲು. ಆದ್ರೆ ಅವಳು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿಲ್ಲ. ನಾವು ಕೆಲ್ಸದ ಮೇಲೆ ಪಕ್ಕದ ಊರಿಗೋಗ್ ಬರೋದ್ರೊಳಗೆ ಮೈನಿ ಸಂಬಂಧ ಯಾರೋ ಸಕ್ಕು ಅನ್ನೋ ಹುಡುಗಿಗೆ ದಿಗಂಬರ್ ರಾವ್ ಕೊಟ್ಟು ಮದ್ವೆ ಮಾಡಿದಾಳೆ. ಪಾಪ ನನ್ ಮಗಳು ಅದನ್ನ ನೆನೆಸ್ಕೊಂಡು ದುಃಖ ಪಡ್ತಿದ್ದಾಳೆ. ದಿಗಂಬರ್ ರಾವ್ನ ನೆನೆಸ್ಕೊಂಡು ಅಳ್ದೇ ಇರೋ ದಿನಾನೇ ಇಲ್ಲ. ಅವಳು ಎಷ್ಟು ಕೋಪದಲ್ಲಿದ್ದಾಳೆ ಅಂದ್ರೆ, ಆಗ್ಲೇ ಕೃಷ್ಣಾ ನದಿ ಹತ್ರ ಆ ಸಕ್ಕುನ ಸಾಯಿಸೋದಕ್ಕೆ ಹೋಗಿದ್ಲು ಬಾಬಾ ಅವ್ರೆ. ಸಕ್ಕುನ ನೋಡ್ದಾಗಿಂದ ನನ್ ಮಗಳು ಸ್ವಲ್ಪನೂ ಶಾಂತಿಯಿಂದಾನೇ ಇಲ್ಲ ಬಾಬಾ ಅವ್ರೆ. ಎಲ್ರ ಮೇಲೂ ವಿಪರೀತವಾಗಿ ಕೋಪ ಮಾಡ್ಕೋತಿದ್ದಾಳೆ, ಹೊಡೆಯೋದಕ್ಕೆ ಹೋಗ್ತಾಳೆ. ಮನೋರಮಾ ನನ್ನ ಆಜ್ಞೆ ಪ್ರಕಾರನೇ ಆ ಮದ್ವೆ ಮಾಡಿಸಿದಾಳೆ. ಸರಿ, ಎಲ್ಲ ನಾನು ನೋಡ್ಕೋತೀನಿ. ನೀನೇನು ಚಿಂತೆ ಮಾಡಬೇಡ. ನನಗೆ ಶರಣಾಗಿದ್ದೀರಾ ಅಲ್ವಾ? ನೀವು ಪಾರಾದಾಗೇನೆ. ನಾಗೋಜಿಗೆ ಶರಣಾದವ್ರಿಗೆ ಮೃತ್ಯು ದೂರ ಆಗತ್ತೆ, ಏನು ತೊಂದರೆ ಆಗಲ್ಲ. ನಿನ್ನ ಮಗಳ ಜವಾಬ್ದಾರಿ ನಂದು. ಏಯ್ ಹುಡುಗಿ, ಇಲ್ಲಿ ಬಂದು ಕೂತ್ಕೋ. ಅವಳ ಹಿಂದೆ ನಿಂತ್ಕೋಬೇಡಿ. ಆ ಕಡೆ ಹೋಗಿ ನಿಂತ್ಕೊಳ್ಳಿ. ಸರಿ ಬಾಬಾ ಅವ್ರೆ.
ಓಂ ಫಟ್ ಸ್ವಾಹಾ. ಈ ಮುಷ್ಟಿಲಿ ಸಂಹರಿಸುವಂತ ಶಕ್ತಿ ಇದೆ, ವೈಭವವಾದ ಯುಕ್ತಿ ಇದೆ. ನನಗ್ ಶರಣ ದೊರಕ್ ಸಿಗುತ್ತೆ ಸಂಪತ್ತು, ವಿರೋಧ ಮಾಡ್ದವ್ರಿಗಾಗುತ್ತೆ ಆಪತ್ತು, ಘೋರವಾದ ಆಪತ್ತು. ಜೈ ಮಹಾಕಾಳ. ಏ ಹುಡುಗಿ, ಆ ಸಕ್ಕು ಬಗ್ಗೆ ಯೋಚನೆ ಮಾಡೋದನ್ ಬಿಡೋ. ಅವಳ ವಿಷಯನ ನಾನ್ ನೋಡ್ಕೋತೀನಿ. ಅವಳ ಅಂತ್ಯಕ್ಕೆ ಎಲ್ಲ ಏರ್ಪಾಡು ಮಾಡಿದೀನಿ. ನೀನ್ ಅವಳನ್ನ ಮರ್ತ್ ಬಿಡು. ಆಗಲ್ಲ. ನಾನು ಆ ಸಕ್ಕುನ ಬಿಡಲ್ಲ ಅಂದ್ರೆ ಬಿಡಲ್ಲ. ನೀವ್ಯಾರು ನನಗೆ ಆಜ್ಞೆ ಮಾಡಕ್ಕೆ? ಇವಳು ತುಂಬಾ ಅಹಂಕಾರದಿಂದ ಮಾತಾಡ್ತಿದ್ದಾಳೆ. ಮಾತಿಂದ ದಾರಿಗೆ ಬರೋ ಹಾಗೆ ಕಾಣಿಸ್ತಿಲ್ಲ. ಇವನ್ ಇಲ್ಲಿಗೆ ಬಂದಿದಾನಲ್ಲ, ದಿಗುಗೆ ನಿಜ ಹೇಳ್ಬಾರ್ದು ಅಂತ ಸಕ್ಕು ಕೈಲಿ ಆಣೆ ಮಾಡಿಸ್ಕೊಂಡಿದ್ದೀನಿ. ಒಂದ್ ವೇಳೆ ಅವಳು ಹೇಳ್ಬಿಡ್ತಾಳ? ಸಕ್ಕು, ನೀನ್ ಏಟ್ ತಿಂತಾ ಇದ್ಯಾ? ಅದ್ರ ಬದಲು ನಿಜ ಹೇಳ್ಬಹುದಲ್ವಾ? ನಿನಗ್ ತಲೆನೋವಿತ್ತಾ ಇಲ್ವಾ? ನನಗ್ ಹೇಳಿದ್ ನಿಜನಾ ಇಲ್ಲ ಶಾಸ್ತ್ರಿಗಳಿಗೆ ಹೇಳಿದ್ ನಿಜನಾ? ಏನಂದ್ರೆ? ನಿನ್ಗಿನ್ನು ಏಟ್ ತಿನ್ನೋ ಆಸೆನಾ ಸಕ್ಕು? ದಯವಿಟ್ಟು ನಿಜ ಹೇಳು ಸಕ್ಕು. ನಾನ್ ನಿಜ ಏನು ಅಂತ ತಿಳ್ಕೋಬೇಕು. ನನ್ನ ಮೇಲೆ ಆಣೆ, ಈಗ್ಲಾದ್ರೂ ನಿಜ ಹೇಳು. ಇದು ನಿನ್ನ ಗಂಡ ದಿಗು ಮೇಲೆ ಆಣೆ. ನಿನ್ನ ಗಂಡನ ಮೇಲೆ ಆಣೆ ಮಾಡಿದ್ಯಾ ದಿಗು ಮೇಲೆ? ಈಗ ನಾನು ಏನ್ ಮಾಡ್ಲಿ? ಮುಂದೆ ಹಳ್ಳ ಹಿಂದೆ ಬಾವಿ ಅನ್ನೋ ತರ ಆಗಿದೆ ನನ್ನ ಪರಿಸ್ಥಿತಿ. ನನ್ನ ಮೇಲೆ ಆಣೆ, ಈಗ್ಲಾದ್ರೂ ನಿಜ ಹೇಳು. ಇದು ನಿನ್ನ ಗಂಡ ದಿಗು ಮೇಲೆ ಆಣೆ. ನಿನ್ನ ಗಂಡನ ಮೇಲೆ ಆಣೆ ಮಾಡಿದ್ಯಾ ದಿಗು ಮೇಲೆ? ಬಾಯ್ ಬಿಟ್ ಮಾತಾಡು ಸಕ್ಕು. ಅರೆ, ನನ್ನ ಪ್ರಶ್ನೆಗೆ ಉತ್ತರ ಹೇಳು. ನಾನು ಇವ್ರಿಗೆ ಉತ್ತರ ಹೇಳಬೇಕು. ಅತ್ತೆ ನನ್ನ ಕೈಯಲ್ಲಿ ಸುಳ್ಳು ಹೇಳ್ಸೋದಕ್ಕೆ ನಿಮ್ಮೇಲೆ ಆಣೆ ಮಾಡಿಸಿದ್ರು. ನೀವು ನಿಜ ಹೇಳಬೇಕು ಅಂತ ನಿಮ್ಮೇಲೆ ನೀವು ಆಣೆ ಮಾಡ್ಕೋತಿದ್ದೀರಾ.